ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಮಾನಂದ ಬನಾರಿಯವರು. ಡಾಕ್ಟರ್ ರಮಾನಂದ ಬನಾರಿಯವರನ್ನು ನಮ್ಮ ಕರಾವಳಿ ಭಾಗದ ಜನಕ್ಕೆ ಹೆಚ್ಚು ಪರಿಚಯ ಮಾಡಿಕೊಡಬೇಕಾದ ಅಗತ್ಯ ಇಲ್ಲ. ವೃತ್ತಿಯಿಂದ ವೈದ್ಯರಾದರೂ ಕೂಡ ಯಕ್ಷಗಾನ ತಾಳಮದ್ದಳೆಯ ಒಂದು ಕ್ಷೇತ್ರದಲ್ಲಿ ಅವರು ಪರಂಪರಾನುಗತವಾಗಿ ಭಾಗವಹಿಸಿಕೊಂಡು ನಡೆಸಿಕೊಂಡು ಬಂದಿದ್ದಾರೆ. ಜೊತೆಗೆ ಕಾಸರಗೋಡಿನ ಕನ್ನಡದ ಒಂದು ಹೋರಾಟ ಅಂತ ಹೇಳ್ಬೋದು, ಅದರಲ್ಲೂ ಕೂಡ ಜೊತೆ ಕನ್ನಡ ಸಾಹಿತ್ಯವನ್ನು ಕಾಸರಗೋಡಿನ ಸುತ್ತಮುತ್ತಲಲ್ಲಿ ಬೆಳೆಸುವ ಒಂದು ನಿಟ್ಟಿನಲ್ಲಿ ಈ ಎಲ್ಲ ವಿಷಯಗಳಲ್ಲೂ ಕೂಡ ಅವರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಒಂದು ಜೀವನದ ಬೇರೆ ಬೇರೆ ಘಟನೆಗಳನ್ನು ಜೊತೆಗೆ ಅವರು ಬೆಳೆದು ಬಂದ ಬಗೆಯನ್ನು ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರಮಾನಂದ ಬನಾರಿಯವರೇ. ನಮಸ್ಕಾರ ಸೂರ್ಯನಾರಾಯಣರೇ. ಸಾಮಾನ್ಯವಾಗಿ ನೀವು 60ರ ದಶಕದಲ್ಲಿ ನಿಮ್ಮ MBBS ಮುಗಿಸಿದ್ದು. ಹೌದೌದು. ಆ ಕಾಲದಲ್ಲಿ ವೈದ್ಯರು ಅಂದರೆ ಬಹಳ ಕಡಿಮೆ. ಆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಒಂದು ಜನರಿಗೆ ಶುಶ್ರೂಷೆ ಮಾಡುವ ನಿಟ್ಟಿನಲ್ಲಿ ನೀವು ನಿಮ್ಮದೇ ಆದಂತಹ ಒಂದು ಕ್ಲಿನಿಕನ್ನು ಪ್ರಾರಂಭ ಮಾಡಿದ್ರಿ. ಬಹುಶಃ ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಿರಬಹುದು, ಯಾಕಂದರೆ ವೈದ್ಯರೇ ಕಡಿಮೆ ಇದ್ರು. ಇಂಥ ಸಂದರ್ಭದಲ್ಲಿ ನಿಮಗೆ ಈ ಯಕ್ಷಗಾನದ ತಾಳಮದ್ದಳೆಯಲ್ಲಿ ಪ್ರವೃತ್ತಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ನಿಮ್ಮ ತಂದೆಯವರ ಒಂದು ಪ್ರೇರಣೆಯಿಂದಾಗಿ ಕಾರಣವಾದ್ದು ಅಲ್ಲ, ತೊಡಗಿಸ್ಕೊಳ್ಬೇಕೇ ಅನ್ನುವಂಥ ಒಂದು ಛಲದಿಂದ ಅದು? ನೀವು ಹೇಳಿದ ಹಾಗೆ 60ರ ದಶಕದಲ್ಲಿ ಆಧುನಿಕ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಗಿಸಿ ಕಾರ್ಯಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೆ. ಆಗ ನನ್ನ ಮುಂದೆ ಇದ್ದದ್ದು ಏಕೈಕ ದೃಷ್ಟಿ, ನಾನೊಬ್ಬ ಒಳ್ಳೆಯ ವೈದ್ಯನಾಗಬೇಕು ಮತ್ತು ಆ ವೃತ್ತಿಗೆ ಸಂಪೂರ್ಣವಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು. ಈ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವೃತ್ತನಾದ್ದರಿಂದ ವೈದ್ಯರ ಸಂಖ್ಯೆ ಕಡಿಮೆ ಅಂದರೆ ಆಧುನಿಕ ವೈದ್ಯಕೀಯ ಪದವೀಧರರ ಸಂಖ್ಯೆ ಕಡಿಮೆ. ವೈದ್ಯರು ಬೇಕಾದಷ್ಟು ಇದ್ದರು. ಹಾಗಾಗಿ ನನಗೆ ಸಾಕಷ್ಟು ಜನಪ್ರಿಯತೆಯೂ ಬಂತು. ನಾನು ಬೇರೆ ಯಾವುದಕ್ಕೂ ಗಮನ ಕೊಡುವ ಹಾಗಿರಲಿಲ್ಲ. ಪ್ರಾಮಾಣಿಕವಾಗಿ ಹೇಳುವುದಾದರೆ ನಾನು ವೈದ್ಯಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ ಒಂದು 5-10 ವರ್ಷ ನಾನು ಅಂತಹ ಸಾಹಿತ್ಯ ಸೇವೆಯನ್ನೋ ಕಲಾ ಸೇವೆಯನ್ನೋ ಮಾಡಲಿಲ್ಲ. ಹೌದೌದು. ಯಾಕಂದರೆ ನನ್ನ ವೃತ್ತಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವುದು ನನ್ನ ಮೂಲ ತತ್ವ. ಆದರೆ ನಾನು ಇಷ್ಟೆಲ್ಲದರ ನಡುವೆಯೂ ಕೂಡ ಸಾಹಿತ್ಯದ ಕಡೆಗೆ, ಕಲೆಯ ಕಡೆಗೆ ಒಲವು ಬೆಳೆಸಿಕೊಳ್ಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಆನುವಂಶೀಯ ಅಂತ ಹೇಳಬಹುದು. ಅದು ಮುಖ್ಯವಾಗಿ ನಮ್ಮ ತಂದೆಯವರಿಂದಲೇ ಬಂದದ್ದು. ವಿಷ್ಣು ಭಟ್ ಅವರ ಪ್ರಭಾವ ಇತ್ತು ನನ್ನ ಮೇಲೆ ಒಂದು. ಆಗ ನಮ್ಮ ಮನೆಯಲ್ಲಿ ಯಕ್ಷಗಾನ ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪ್ರದರ್ಶನಕ್ಕೆ ಬರುತ್ತಾ ಇತ್ತು. ಮತ್ತು ನಮ್ಮ ತಾಯಿಯವರು ಕೂಡ ಹಾಗೆ ಪರಮೇಶ್ವರಿ ಸಂಗೀತದ ಬಗ್ಗೆ ತುಂಬ ಒಲವಿತ್ತವರಿಗೆ. ತುಂಬ ಅವರು ರಾಗಬದ್ಧವಾಗಿ ಜಾನಪದ ಹಾಡುಗಳನ್ನು ಮತ್ತು ಇನ್ನಿತರ ಹಾಡುಗಳನ್ನು, ನಮ್ಮ ಶೋಭಾನೆ ಹಾಡು ಕೇಳಬಹುದು, ಅಷ್ಟು ಸುಶ್ರಾವ್ಯವಾಗಿ ಅವರು ಹಾಡ್ತಾ ಇದ್ರು. ಈ ಎಲ್ಲದರ ಪ್ರಭಾವ ನನ್ನ ಮೇಲೆ ಆದ್ದರಿಂದ ನಾನು ಸಹಜವಾಗಿ ಹೌದು. ಒಂದು ಎರಡನೇದು, ನಾನು ಈ ಸಂದರ್ಭದಲ್ಲಿ ಮರೆಯದೇ ಹೇಳಬೇಕಾದ್ದು, ಪರಮಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿಯವರು, ಈಗ ಬ್ರಹ್ಮೈಕ್ಯರು, ಅವರ ಸಂಪರ್ಕಕ್ಕೆ ನಾನು ಬಂದೆ. ಅಲ್ಲಿಗೆ ಬಂದ ಮೇಲೆ ಅವರು ದೊಡ್ಡ ಯಕ್ಷಗಾನ ಕಲಾವಿದರು. ಯಕ್ಷಗಾನವನ್ನು ಬಹಳ ಒಂದು ರೀತಿಯಿಂದ ಆರಾಧನಾ ಭಾವದಿಂದ ನೋಡುವವರು. ಆಗ್ರಹವೂ ಇತ್ತು. ಅಲ್ಲಿ ನಡೆಯುವ ಎಲ್ಲ ಕಲಾ ಕಾರ್ಯಕ್ರಮಕ್ಕೆ, ಸಾಹಿತ್ಯ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಅಂತ ಅವರು ಒತ್ತಾಯಿಸ್ತಿದ್ರು. ಹಾಗಾಗಿ ನಾನು ಒಂದಷ್ಟು ಕೆಲಸ ಈ ಎರಡೂ ಕ್ಷೇತ್ರಗಳಲ್ಲಿ, ನೀವು ಹೇಳಿದಾಗೆ ಸಾಹಿತ್ಯ ಮತ್ತು ಕಲೆ, ಮತ್ತೊಂದು ನೀವು ಹೇಳಿದ್ದನ್ನು ನಾನು ಮರಿಬಾರದು, ಹೋರಾಟ. ಇದು ಬಹಳ ಬಹಳ ಮುಖ್ಯ. ಯಾಕಂದರೆ ನಾನು ನನ್ನ ಎಳವೆಯಿಂದ ಪ್ರಾರಂಭಿಸಿ ಈಗ ನಿಮ್ಮ ಹತ್ರ ಮಾತಾಡುವ ಈ ಕ್ಷಣದಲ್ಲಿವರೆಗೂ ಕನ್ನಡವನ್ನು ಬಿಟ್ಟು ನನ್ನ ಮಾತಿಲ್ಲ. ಹೌದು. ಹಾಗಾಗಿ ಕನ್ನಡವನ್ನು ಉದ್ದಕ್ಕೂ, ಕನ್ನಡ ಭಾಷೆಯನ್ನು, ಕನ್ನಡ ಸಾಹಿತ್ಯವನ್ನು, ಕನ್ನಡ ಮಾತುಗಾರಿಕೆಯನ್ನು ನಾನು ಪ್ರೀತಿಸುತ್ತಾ ಬಂದವ. ಸರಿ. ಈಗ ನೀವು ನಿಮ್ಮ ಮನೆಯ ಒಂದು ತಾಯಿ ಮತ್ತು ತಂದೆಯವರ ಪ್ರೇರಣೆ ಇದಕ್ಕೆ ಸ್ವಲ್ಪ ಕಾರಣ ಆಗಿರ್ಬೋದು ಅಂತ ಹೇಳಿದ್ರಿ. ಹಾಗಿದ್ರೆ ನಿಮ್ಮ ಹುಟ್ಟು ಆದದ್ದು ಎಲ್ಲಿ? ನಿಮ್ಮ ಮನೆಯಲ್ಲಿ ಎಷ್ಟೆಲ್ಲ ಜನ ಇದ್ರು, ಯಾರೆಲ್ಲ ಇದ್ರು, ಅಣ್ಣ ತಮ್ಮಂದಿರು, ಅದರ ಬಗ್ಗೆ ಸ್ವಲ್ಪ ನೆನಪು ಮಾಡಿಕೊಳ್ಳಿ. ನಾನು ಹುಟ್ಟಿದ್ದು ನಮ್ಮ ಪೆರಡಾಲ್, ನಿಮಗೆಲ್ಲ ಗೊತ್ತಿರುವ ಸ್ಥಳ, ಮುಳ್ಳರಿಯಕ್ಕೂ ಸಮೀಪ. ಅದು ಪೆರಡಾಲ್ ನಮ್ಮ ಕೈಯಾರ ಕಿಂಜಂಡ್ರಿಯವರ ಊರು. ಅಲ್ಲಿಗೆ ಸಮೀಪ ಇರುವ ಕೀರಿಕ್ಕಾಡು ಎಂಬ ಊರಿನಲ್ಲಿ ನಾನು ಹುಟ್ಟಿದವ. ಆ ಕೀರಿಕ್ಕಾಡನ್ನು ನಾವು ಮುಖ್ಯವಾಗಿ ಜೀವನೋಪಾಯಕ್ಕಾಗಿ, ನಾವೇನಷ್ಟು ಶ್ರೀಮಂತರೂ ಆಗಿರಲಿಲ್ಲ,
ಬಡವರು ಅಂತಲೇ ಹೇಳ್ಬೋದು. ಒಂದಷ್ಟು ಹಣವನ್ನು ತಕ್ಕೊಂಡು ಕೀರಿಕ್ಕಾಡನ್ನು ಬಿಟ್ಟು, ನನಗಾಗ 3-4 ವರ್ಷವೂ ಆಗಿರ್ಬೋದು, ಕೀರಿಕ್ಕಾಡನ್ನು ಬಿಟ್ಟು ಬನಾರಿಗೆ ಬಂದರು. ಈ ಬನಾರಿ ಅಂತ ನನ್ನ ಹೆಸರಿಗೆ ಅಂಟಿಕೊಳ್ಳುವುದಕ್ಕೆ ಕಾರಣ ಆ ಬನಾರಿಗೆ ಬಂದದ್ದು. ಬನಾರಿಯಲ್ಲಿ ಅದು ನೋಡಿ, ನಿಮಗೆ ಜಾಲ್ಸೂರು ಗೊತ್ತಿರ್ಬೋದು ಅಲ್ವಾ? ಸುಳ್ಯಕ್ಕೆ ಹೋಗೋ ಮಾರ್ಗದಲ್ಲಿ ಜಾಲ್ಸೂರು, ಅದಕ್ಕಿಂತ ಮೊದಲು ಪಂಚಿಕಲ್ಲು ಅಂತ ಸಿಗ್ತದೆ, ಪರಪ್ಪೆ ಅಂತ ಸಿಗ್ತದೆ ಈ ರೂಟಿನಲ್ಲಿ. ಅಂತೂ ಅದು ಸ್ವಲ್ಪ ಒಳನಾಡು, ಮಲೆನಾಡು. ಅದೆಲ್ಲ ಬಾಲ್ಯದ ದಿನಗಳು ಅಲ್ವಾ? ಮಧುರ ಮಧುರಂ ಬಾಲ್ಯಕಾರ ಆನಂದಮಯ, ಮಧುರ ಮಧುರಂ ಬಾಲ್ಯ ಹೋಯ್ತೆ ಸೋಜಿಗವು ಅಂತ ನಮ್ಮ ಕೈಯಾರ ಹಾಡಿದ ನನಗೆ ಯಾವಾಗಲೂ ನೆನಪಾಗುವುದು. ನಮ್ಮದು ಕೂಟು ಕುಟುಂಬ, 7 ಮಂದಿ ಸಹೋದರರು, 4 ಮಂದಿ ಸಹೋದರಿಯರು, ಹಾಗೆ ಮೊತ್ತದಲ್ಲಿ ನಾವು 11 ಮಂದಿ ನಮ್ಮ ತಾಯಿಗೆ ಮತ್ತು ತಂದೆಗೆ. ಆವಾಗ ಮಲೆನಾಡಿನ ಸೆರಗಿನಲ್ಲಿರುವಂಥ ಪ್ರದೇಶ. ಅಲ್ಲಿ ಒಂದೇ ಒಂದು ಸರಕಾರಿ ಶಾಲೆ ಇತ್ತು 5ನೇ ತರಗತಿವರೆಗೆ, ದೇಲಂಪಾಡಿ. ಅಲ್ಲಿಗೆ ನಾನು ಸೇರಿದೆ, ಮುಗಿಸಿದೆ 5ನೇವರೆಗೆ. ಅದಾದ ನಂತರ ನಾನು ಹೈಯರ್ ಎಲಿಮೆಂಟ್ರಿ ಅಂತ, ಅದು ಅಡ್ಡಿನಡ್ಕದಲ್ಲಿ. ಅಡ್ಡಿನಡ್ಕ ಅಂದರೆ ನನ್ನ ತಾಯಿಯವರ ತವರ್ ಮನೆಯ ಸಮೀಪ ಮರಕ್ಕಿಣಿ. ನಾನು ಅಲ್ಲಿಂದ ಶಾಲೆಗೆ ಹೋದೆ. ಅಲ್ಲಿ 6, 7, 8. ಒಂದು ಮಾತನ್ನು ನಾನು ನಿಮಗೆ ಹೇಳಬಹುದು, ಏನು ಅಂದರೆ, ನಾನು ಉದ್ದಕ್ಕೂ ಕಲಿವಿಕೆಯಲ್ಲಿ A1 ಬಿಟ್ಟು ಕೆಳಗೆ ಇಳಿಲಿಲ್ಲ. ಅದೇನೋ ನನಗೆ ಭಾಳ ಆಸಕ್ತಿ ಕಲಿಯುವುದರಲ್ಲಿ. ಅದು ಮುಗಿಸಿದ ಮೇಲೆ ಹೈಸ್ಕೂಲಿಗೆ ನಾನು ಸುಳ್ಯಕ್ಕೆ ಬಂದೆ. ಸುಳ್ಯಕ್ಕೆ? ಹೌದು. ಅಲ್ಲಿ ಹೇಗೆ? ಸುಳ್ಯ ಅಂದರೆ ನಮ್ಮ ಮನೆಯಿಂದಲೇ ಹೋಗುವುದು ಬಸ್ಸಿನಲ್ಲಿ. ಮನೆಯವರೆಗೆ ಬಸ್ ಇಲ್ಲ, ನಡಿಬೇಕು. 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆದು ಬಸ್ ಸಿಗ್ತದೆ. ಹಾಗೆ ಸುಳ್ಯದಲ್ಲಿ ಹಾಸ್ಟೆಲ್ನಲ್ಲಿ ನಿಂತುಕೊಂಡು 9, 10, 11 ಬೋರ್ಡ್ ಹೈಸ್ಕೂಲು. ಹೇಗಿತ್ತು ಅದು ಶಾಲೆ? ಭಾಳ ಎಕ್ಸಲೆಂಟ್. ಏನು ಉತ್ಪ್ರೇಕ್ಷೆ ಇಲ್ಲದೆ ನಾನು ಹೇಳ್ತೇನೆ, ಅಲ್ಲಿ ಕಲಿಸಿದವರೆಲ್ಲ ಬರೀ ಉಪಾಧ್ಯಾಯರಲ್ಲ, ಅವರು ಗುರುಗಳು. ಒಬ್ಬ ಗುರುವಾಗಿ ಶೋಧಕ, ಬೋಧಕ ಮತ್ತು ಸಾಧಕ, ಇದು 3 ವಿಶೇಷಣಗಳು ಸಲ್ಲುವುದಾದರೆ ಅಲ್ಲಿ ನೋಡಿ, ನಾನು ಹೆಸರು ಹೇಳದೆ ಇರಬಾರ್ದು. ಕೊಳಂಬೆ ಪುಟ್ಟಣ್ಣಗೌಡರು, ಅವರ ಹೆಸರನ್ನು ನೀವು ಕೇಳಿರ್ಬೋದು. ಅಚ್ಚ ಕನ್ನಡದ ಮಹಾಕವಿ, ಜನಪದ ಮಹಾಕವಿ. ಅನಂತರ ಪಾರೆ ವೆಂಕಪ್ಪಯ್ಯ ಅಂತಿದ್ರು, ಭಾಳ ಭಾಳ ತತ್ವನಿಷ್ಠವಾದ ಬದುಕು ಮತ್ತು ಸಾಹಿತ್ಯದ ಬಗ್ಗೆ ಅವರಿಗೆ ಕೇವಲ ಒಲವಲ್ಲ, ಅವರು ಪ್ರಬುದ್ಧರು ಅವರಿದ್ದರು. ಮತ್ತು ಕುಂಜಂಪ ಗೌಡರು ಅಂತ ಇದ್ದರು. ಆಮೇಲೆ ಸಂಕಪ್ರಯ್ಯವರಿದ್ದರು ಹೆಡ್ ಮಾಸ್ಟರಾಗಿ. ಈ ಎಲ್ಲರ ಒಂದು ಪ್ರೀತಿ. ಈಗ ನೀವು 11ನೇ ಕ್ಲಾಸಿಗೆ ಬಂದ್ರಿ. ಇಷ್ಟು ವರ್ಷವೂ ಕೂಡ A1 ಅನ್ನುವಂಥ ಒಂದು ಸ್ಥಾನದಲ್ಲಿ ಇದ್ರಿ. 11 ಆದ ಮೇಲೆ ಇನ್ನೇನು ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಓಡಲಿಲ್ವಾ? ಹೌದೌದು, ನನಗೆ ಎಲ್ಲಿ ಬೇಕಾದರೆ ಅಡ್ಮಿಷನ್ ಸಿಗ್ತಿತ್ತು. ಹಾಗಾಗಿ ಹೇಳಿದರು, ಮಂಗಳೂರಿಗೆ ಹೋಗು, LOCS ಕಾಲೇಜ್ ದಿ ಬೆಸ್ಟ್ ಅಂತ. ನಾನು ಹೋದೆ. ನನಗೆ ಕೂಡಲೇ ಅಡ್ಮಿಷನ್ ಆಯಿತು, ಅಂದರೆ ಮಾರ್ಕ್ ಇತ್ತಲ್ಲ. ಆವಾಗ ಏನಾಗಿದೆ ಅಂತ ಹೇಳಿದರೆ, ಒಂದೇ ವರ್ಷದ PUC, ಆ ವರ್ಷ ಮಾತ್ರ. ಅಲ್ಲಿ ಎಲ್ಲ ಒಳ್ಳೆಯ ಉಪಾಧ್ಯಾಯರೆಲ್ಲ ಇದ್ದರು. ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ರು ಅಲ್ಲಿ ಸಿಕ್ಕಿದ್ದು ನನಗೆ. ನಾನು ಸೈನ್ಸ್ ತಗೊಂಡು ನನಗೆ ಅಲ್ಲಿ ಫಸ್ಟ್ ಕ್ಲಾಸ್ ಬಂತು. ಆವಾಗ ರ್ಯಾಂಕಿಂಗ್ ಇಲ್ಲ. ನನಗೆ ಮೆಡಿಕಲಿಗೆ ಅರ್ಜಿ ಮಾಡು ಅಂತ ಹೇಳಿದರು ನನ್ನ ಸೋದರ ಮಾವ ಎಲ್ಲ. ಆಯಿತು ಅಂತ ಹೇಳಿದೆ. ನಾನು ಎಂಥದ್ದು ಅಂತ ಗೊತ್ತಿಲ್ಲ. ಅರ್ಜಿ ಮಾಡಿದೆ. ಕರ್ನಾಟಕಕ್ಕೂ ಮಾಡಿದೆ, ಕೇರಳಕ್ಕೂ ಮಾಡಿದೆ. ಕೇರಳದಿಂದ ಮೊದಲು ಕರೆದರು. ನನಗೆ ಕೇರಳದಿಂದ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಅಂದರೆ ಅದು ಇಂಟರ್ವ್ಯೂ ಏನಾದರೂ ಉಂಟಾ? ಅಲ್ಲ ಸೀದಾ ಸೆಲೆಕ್ಷನ್? ಹೌದು, ಇಂಟರ್ವ್ಯೂ ಉಂಟಲ್ಲ. ಇಂಟರ್ವ್ಯೂ ಆದರೆ ಇಂಟರ್ವ್ಯೂ ಒಂದು ಮಾಮೂಲಿ, ಅದು ಒಂದು ಫಾರ್ಮ್ಯಾಲಿಟಿ ಅಷ್ಟೇ. ಇಂಟರ್ವ್ಯೂನಲ್ಲಿ ನಿನ್ನ ಹೆಸರೇನು ಅಂತ ಕೇಳಿದರು. ನಾನು ರಮಾನಂದ ಅಂತ ಹೇಳಿದೆ. ನಿನಗೆ ವಿವೇಕಾನಂದರನ್ನು ಗೊತ್ತುಂಟು ಅಂತ ಕೇಳಿದರು. ಅದು ಸರಿ. ವಿವೇಕಾನಂದರಿಗೆ ಗೊತ್ತುಂಟು ಅಂತ ಹೇಳಿದೆ. ಯಾರು ಅಂತ ಹೇಳಿದರು. ಅವರು ಒಬ್ಬ ತತ್ವಜ್ಞಾನಿ, ನಮ್ಮ ಭಾರತ ದೇಶದ ರಾಮಕೃಷ್ಣ ಪರಮಹಂಸರ ಶಿಷ್ಯ ಅಂತ. ಸಾಕು, ಅವರಿಗೂ ಖುಷಿ ಆಯಿತು. ಹೋಗು ಅಂತ ಹೇಳಿದರು. ಅಷ್ಟೇ ಇಂಟರ್ವ್ಯೂ. ಅಷ್ಟೇ. ಆಮೇಲೆ ನಿಮಗೆ ಮೊದಲಿಗೆ ಕೇರಳದಲ್ಲಿ ಅಡ್ಮಿಷನ್ ಆಯಿತು, ಕರ್ನಾಟಕದಲ್ಲೂ ಆಗಿತ್ತು. ಕರ್ನಾಟಕ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ನನಗೆ ಸೆಲೆಕ್ಷನ್ ಆಯಿತು. ಆದರೆ ಸ್ವಲ್ಪ ದಿವಸ ಕಳೆದು ನಾನು ಇಲ್ಲಿಗೆ ಹೋಗಲಿಕ್ಕೆ ಎಲ್ಲ ತಯಾರು ಮಾಡಿದ್ದೆ. ನಾನು ಕೇರಳವನ್ನೇ ಆಯ್ಕೆ ಮಾಡಿಕೊಂಡೆ. ಹಾಗೆ ನಾನು ಅಲ್ಲಿಯೇ ಮುಂದುವರಿಸಿದೆ, ಕಲ್ಲಿಕೋಟೆಯಲ್ಲಿ. MBBS 5 ವರ್ಷ. ಈ 5 ವರ್ಷ ನಿಮಗೆ ಇಲ್ಲಿಂದ
ಇಷ್ಟು ದಿವಸಗಳು ನೀವು ಇಲ್ಲೆಲ್ಲ ಸುತ್ತಾಡಿಕೊಂಡಿದ್ದವರು. ಈ ಕಲ್ಲಿಕೋಟೆ ಅನ್ನುವಂಥ ದೂರದ ಊರಲ್ಲಿ ಹೋಗಿ ಆಗುವಾಗ ಇಡೀ ಮಲಯಾಳ, ಮತ್ತು ಅಲ್ಲಿ ಮಲಯಾಳ ಗೊತ್ತಿದ್ದಿರಬಹುದು, ಆದರೂ ಕೂಡ ಹೊಸ ಊರು, ಬಹಳ ಕಷ್ಟ ಆಗಲಿಲ್ವ ಹೇಗೆ? ಕಲ್ಲಿಕೋಟೆಯಲ್ಲಿ ಮಲಯಾಳ ಮಾತ್ರ ಇರುವುದು. ನನಗೆ ಮಲಯಾಳ ಇಲ್ಲಿ ನಮ್ಮ ಊರಿನಲ್ಲಿ ಮಾತಾಡೋ ಒಕ್ಕು ನಕ್ಕು ಅಂತ ಗೊತ್ತಲ್ಲದೆ ಬೇರೆ ಎಂಥದ್ದು ನನಗೆ ಗೊತ್ತಿಲ್ಲ. ಅಂದರೆ ನೀವು ಹೇಳಿದಾಗೆ ವಾತಾವರಣ ನನಗೆ ತುಂಬ ಪರಕೀಯ. ಹಾಗೆಂತ ನನಗೆ ಏನು ಅಸಂತೋಷ ಆಗಲಿಲ್ಲ, ಅಸಮಾಧಾನ ಆಗಲಿಲ್ಲ. ಅಲ್ಲಿಗೆ ನಾನು ಹೊಂದಿಕೊಂಡೆ. ಮತ್ತು ಮಲಯಾಳ ಭಾಷೆಯನ್ನು ನಾನು ಮೊದಲೇ ಇತ್ತಲ್ಲ, ಅದನ್ನು ಅಭಿವೃದ್ಧಿ ಮಾಡಿದೆ. ವಾಸ್ತವವಾಗಿ ಹೇಳ್ತೇನೆ, ನಾನೀಗ ಕನ್ನಡ ಅಂತ ಹೇಳಿದೆ ಅಲ್ಲ, ನಾನು ಅಷ್ಟೇ ಪ್ರೀತಿಯಿಂದ ಮಲಯಾಳವನ್ನು ಮಾತಾಡಬಾರೆ, ಈಗಲೂ ಮಾತಾಡ್ತೇನೆ. ಅದು ಅಲ್ಲಿಂದ ನಿಮಗೆ ಸಿಕ್ಕಿದ ಒಂದು ಕೊಡುಗೆ. ಹೀಗೆ ನಿಮ್ಮ ವಿದ್ಯಾಭ್ಯಾಸ 5 ವರ್ಷ ಅಲ್ಲಿ ಆಯಿತು. ಆ 5 ವರ್ಷಗಳಲ್ಲಿ ಏನಾದರೂ ನಿಮ್ಮ ಸಾಹಿತ್ಯ ಅಥವಾ ಈ ಯಕ್ಷಗಾನದ ಚಟುವಟಿಕೆಗಳು, ಅದಕ್ಕೆ ಅವಕಾಶಗಳು ಏನಾದರೂ ಸಿಕ್ಕಿದ್ದವ? ಹೌದು, ಅಂದರೆ ಯಕ್ಷಗಾನ ಕಲ್ಲಿಕೋಟೆ AR ಆಲ್ ಇಂಡಿಯಾ ರೇಡಿಯೋ, ಅಲ್ಲಿಂದ ನಮ್ಮದೊಂದು ಪ್ರಸಾರ ಆಯಿತು. ಅದಕ್ಕೆ ನಾನೇ ಕಾರಣ. ಆವಾಗ ಮಂಗಳೂರು ಸ್ಟೇಷನ್ ಇಲ್ಲ, ಬೆಂಗಳೂರಿಗೆ ಕೇಳಿದ್ದಕ್ಕೆ ಅವರು ಹೇಳಿದರು, ನಿಮಗೆ ಯಾವುದು ಹತ್ತಿರ ಆಗ್ತದೆ ಅಲ್ಲಿ ಹೋಗಿ ಮಾಡಿಸಿ, ಅವರು ನಮಗೆ ಕಳಿಸಿಕೊಡ್ತಾರೆ ಅಂತ. ಹಾಗೆ ಕಲ್ಲಿಕೋಟೆ ನಮಗೆ ಹತ್ತಿರ ಅಂತ ಅಲ್ಲಿ ಒಂದು ಯಕ್ಷಗಾನ ತಾಳಮದ್ದಳೆಯನ್ನು ಕೊಟ್ಟಿದ್ದೇವೆ. ಭಾಳ ಹಿಂದೆ ಅದು. ಹೌದು, ಅದು ಬಹುಶಃ ಆಕಾಶವಾಣಿಯಲ್ಲಿ ಬಂದ ಮೊದಲ ತಾಳಮದ್ದಳೆಗಳಲ್ಲಿ ಒಂದಾಗಿರ್ಬೋದು. ಸರಿ, ಅದಕ್ಕೆ ಯಾರೆಲ್ಲ ಇದ್ರಿ ನೀವು? ಅಲ್ಲಿ ತಂದೆಯವರಿದ್ದರು, ನನ್ನ ಅಣ್ಣ ಇದ್ದರು, ಮತ್ತು UB ಗೋವಿಂದಯ್ಯ ಅಂತ, ಅವರಿಗಿಲ್ಲ, ಒಳ್ಳೆಯ ತಾಳಮದ್ದಳೆ ಕಲಾವಿದರು. ಮತ್ತು ಕೀರಿಕಾಡು ಸುಬ್ರಹ್ಮಣ್ಯ ಭಟ್ ಅಂತ ನನ್ನ ತಂದೆಯವರ ತಮ್ಮ, ಅವರು ಕೂಡ ಈಗ ಇಲ್ಲ. ಮತ್ತೊಬ್ಬರು ಮನೋಳಿತಾಯರು, ಮತ್ತು ಅಣ್ಣಯ್ಯ ಭಂಡಾರಿ, ಹಾಗೆ 1-2 ಜನ ಇದ್ದರು. ಭಾಗವತರು ನನ್ನ ಅಣ್ಣ ಭಾಗವತಿಗೆ ಕಲ್ತಿದ್ದಾರೆ, ಅದರಲ್ಲಿ ಮತ್ತೆ ತುಂಬ ಮುಂದೆ ಹೋಗಲಿಲ್ಲ. ಸರಿ, ಈಗ 5 ವರ್ಷಗಳ ನಿಮ್ಮ ಒಂದು MBBS ಮುಗಿಯಿತು. ಮುಗ್ದ ಮೇಲೆ ಏನು ಮಾಡುವುದು ಅಂತ ಯೋಚನೆ ಇತ್ತ? ನನಗೆ ಅಂದರೆ ಮುಂದೆ ಅದೇ ವ್ಯಾಸಂಗವನ್ನು ಮುಂದುವರಿಸಲಿಕ್ಕೆ ದೊಡ್ಡ ಆಸಕ್ತಿ ಇರಲಿಲ್ಲ. ಯಾಕಂದರೆ ಈ ಟೆಕ್ಸ್ಟ್ ಬುಕ್ಕನ್ನು ಓದಿ ತಲೆ ತುಂಬಿದೆ, ಇದನ್ನೊಮ್ಮೆ ಇಳಿಸಬೇಕು. ಆವಾಗ ನಮಗೆ ಗೌರ್ಮೆಂಟು ಕರೆದು ಕೆಲಸ ಕೊಡ್ತದೆ. ಹಾಗೆ ನಾನು ಗೌರ್ಮೆಂಟ್ ಕೆಲಸಕ್ಕೆ ಸೇರಿದೆ. ಗೌರ್ಮೆಂಟ್ ಕೆಲಸಕ್ಕೆ ಮೊದಲು ಸೇರಿದ್ದೆ ನಾನು ಮುಳ್ಳರಿಯದಲ್ಲಿ, ಆದೂರು ಮುಳ್ಳರಿಯ, ಅಲ್ಲಿಂದ ನನಗೆ ಮಂಜೇಶ್ವರಕ್ಕೆ ವರ್ಗ ಆಯಿತು. ಮತ್ತು ಮಂಜೇಶ್ವರದಲ್ಲಿರುವಾಗಲೇ ನಾನು ಪ್ರೈವೇಟ್ ಪ್ರಾಕ್ಟೀಸ್ ಆದೀತು ಅಂತೇಳಿ ಆಪ್ಟ್ ಮಾಡಿದೆ. ಕಳ್ಳಿಗೆ ಮಾಬಲ ಭಂಡಾರಿಯವರು ನನಗೆ ಪ್ರೇರೇಪಣೆ. ಗೌರ್ಮೆಂಟ್ ಸರ್ವೀಸ್ ಬೇಕಾದರೆ ಅದನ್ನು ಮಾಡ್ಬೋದು, ನಾನು ಹೆಲ್ಪ್ ಮಾಡುತ್ತೇನೆ ನಿಮಗೆ. ಅವರು ಮಂಜೇಶ್ವರದವರೇ, ಅವರು ನಿಮಗೆ ಇದು ಒಳ್ಳೆಯದು, ನಿಮಗೆ ಹಿಡೀತದೆ, ಇದನ್ನು ಮುಂದುವರಿಸಿ ಅಂತ ಹೇಳಿದರು. ಹಾಗೆ ನೀವು ಪ್ರೈವೇಟ್ ಪ್ರಾಕ್ಟೀಸ್ ಶುರು ಮಾಡಿದ್ರಿ. ಈಗ ಮತ್ತೆ ನಿಮ್ಮ ಸಾಹಿತ್ಯ ಮತ್ತು ಯಕ್ಷಗಾನದ ಅಥವಾ ತಾಳಮದ್ದಳೆಯ ಕ್ಷೇತ್ರಕ್ಕೆ ಬರುವುದಿದ್ರೆ, ನೀವು ಮೊದಲ ಅರ್ಥ ಹೇಳಿದ್ದು ಎಲ್ಲಿಂತ ನೆನಪಾಗ್ತದ? ಸುಮಾರು ಮಟ್ಟಿಗೆ ಹೈಸ್ಕೂಲ್ ಡೇಸ್ನಲ್ಲಿಯೇ ನಾನು ತಾಳಮದ್ದಳೆ ಅರ್ಥಧಾರಿಯಾಗಿದ್ದೆ, ಮಾಡ್ತಾ ಇದ್ದೆ ನಾನು. ಎಲ್ಲದಲ್ಲಿಯೂ ಒಂದು ಸ್ಟೇಜ್ ಉಂಟಲ್ಲ. ಹೌದು. ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದರೆ, ಇದು ಒಳ್ಳೆಯದು, ಇದು, ಆದರೆ ಹಾಗಲ್ಲ. ಅದು ನಮ್ಮ ಬೆಳವಣಿಗೆ ಹಂತಗಳು, ಅದನ್ನು ಸ್ವಂತ ನಾವೇ ಗುರುತಿಸಬೇಕಾದ್ರೆ ಆ ಪ್ರಬುದ್ಧತೆ ಬರಬೇಕು ನಮಗೆ. ಸರಿಯಾದ ರಂಗಪ್ರವೇಶ ಅಂತ ಹೇಳ್ಬೋದಲ್ಲ. ಮೆಡಿಕಲ್ ಕಾಲೇಜಿಗೆಲ್ಲ ಹೋಗುವುದಕ್ಕೆ ಮೊದಲೇ ನಾನು ಶುರು ಮಾಡಿದ್ದೇನೆ. ಅದು ಸರಿ. ಹೌದು. ಅನಂತರ ನೀವು ಈಗ ಕೇಶವಾನಂದ ಭಾರತಿಯವರ ಒಂದು ಒತ್ತಾಯದ ಮೇರೆಗೆ ಅಂತ ಹೇಳ್ಬೋದು, ನೀವು ಈ ರಂಗದಲ್ಲಿ ಪ್ರವೇಶ ಮಾಡಿದ್ರಿ. ಬಹುಶಃ ನಿಮಗೆ ಈ ವೃತ್ತಿ ಮತ್ತು ಪ್ರವೃತ್ತಿಗಳನ್ನು ತೂಗಿಸಿಕೊಂಡು ಹೋಗಲಿಕ್ಕೆ ಕಷ್ಟ ಆಗಲಿಲ್ವಾ? ಕಷ್ಟ ಆಗಿದೆ. ಕಷ್ಟ ಆದರೆ ಅದು ಇಷ್ಟ ಎಂಬುದರಿಂದ ಅದು ಸುಲಭ ಆಯಿತು. ಈಗ ನಮಗೆ ಒಂದು ಸಣ್ಣ ಯಾವುದೇ ಒಂದು ವೃತ್ತಿಯಾದರೂ ಪ್ರವೃತ್ತಿಯಾದರೂ ನಮ್ಮ ಮನಸ್ಸಿಗೆ ಅದು ಆಪ್ತವಾಗುತ್ತಾ ಹೋದರೆ ಸುಲಭ ಆಗುತ್ತದೆ. ಹೌದು, ಆ ನಿಟ್ಟಿನಲ್ಲಿ ನೀವು ಆಪ್ತವಾದ್ದು ಅಂತ ಹೇಳಿದ್ರಿಂದ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡ್ರಿ. ಬಹುಶಃ ಒಂದು 5-6 ದಶಕಗಳ ಕಾಲ ನೀವು ಈ ಒಂದು ಯಕ್ಷಗಾನ ತಾಳಮದ್ದಳೆಯ ಒಂದು ಕ್ಷೇತ್ರದಲ್ಲಿ ಇದ್ರಿ. ನೀವು ಭಾಗವಹಿಸಿದ ಯಕ್ಷಗಾನ ತಾಳಮದ್ದಳೆಗಳು ಬೇರೆ ಬೇರೆ ಕಡೆ ಭಾರತದಾದ್ಯಂತ ಎಲ್ಲೆಲ್ಲಿ ಅಂತ ಸುಮಾರು ನೆನಪು ಮಾಡಿಕೊಳ್ಬೋದಾ? ನಾನು
ಕರ್ನಾಟಕದಾದ್ಯಂತ ಹೋಗಿದ್ದೇನೆ. ಉತ್ತರ ಕನ್ನಡದ ಅನೇಕ ಪ್ರದೇಶಗಳಲ್ಲಿ ಸಂಚಾರ ಮಾಡಿದ್ದೇನೆ. ಬೊಂಬೈಗೆ ಹೋಗಿದ್ದೇನೆ, ಚೆನ್ನೈಗೆ ಹೋಗಿದ್ದೇನೆ. ತಾಳಮದ್ದಳೆಗಳಲ್ಲಿ ಸಾಮಾನ್ಯವಾಗಿ ತಂದೆಯವರ ಎದುರೇ ನಾನು ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ದು. ಹೌದೌದು, ಅವರ ಎದುರು ಕೂತ್ಕೊಳಿಸಿ ಅರ್ಥ ಹೇಳಿಸ್ತಿದ್ರು. ಅವರಿಗೆ ಮತ್ತೆ ಅರ್ಥ ಹೇಳುವಾಗ ಅವರು ಏನು ರಾಜಿ ಮಾಡುವುದಿಲ್ಲ, ಕೇಳುವುದೇ ಪ್ರಶ್ನೆ. ಮಗನಿಗೆ ಅಂತ ಒಂದು ರಿಯಾಯಿತಿ ಇಲ್ಲ. ಅದು ಸರಿ. ಹಾಗೆಲ್ಲ ಇತ್ತದು. ಶೇಣಿಯವರೊಂದಿಗೆ ಹೇಳಿದ್ದೇನೆ, ಪೆರ್ಲ ಪಂಡಿತರೊಂದಿಗೆ ಹೇಳಿದ್ದೇನೆ, ಕಾಂತರಯ್ಯವರೊಂದಿಗೆ ಹೇಳಿದ್ದೇನೆ. ನಮ್ಮ ಸಾಮುಗರು, ML ಸಾಮುಗರು, ಅವರ ತಂದೆಯವರೊಟ್ಟಿಗೆ ಅರ್ಥ ಹೇಳಿದ್ದೇನೆ. ಅವರ ಚಿಕ್ಕಪ್ಪನೊಟ್ಟಿಗೆ ಅರ್ಥ ಹೇಳಿದ್ದೇನೆ. ಅಲ್ಲಿ ಉತ್ತರ ಕನ್ನಡಕ್ಕೆ ಹೋದರೆ ಕೆರೆ ಕೈ ಕೃಷ್ಣ ಭಟ್ರು, ಅವರ ಮಗ ಉಮಾಕಾಂತರು, ಹೀಗೆ ತುಂಬ ಮಂದಿಯೊಂದಿಗೆ ನಾನು ಅರ್ಥ ಹೇಳಿದ್ದೇನೆ. ಈಗ ನಿಮ್ಮ ಈ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅರ್ಥ ಹೇಳುವಾಗ ವಿಶೇಷವಾದಂತಹ ಅಥವಾ ಸ್ವಾರಸ್ಯಕರವಾದಂತಹ ಅಥವಾ ತೊಂದರೆ ಅಥವಾ ಒಂದು ಮನಸ್ಸಿಗೆ ಒಂದು ಸಲ ಬಹಳ ಒಂದು ಗೊಂದಲ ಕೊಡುವಂತಹ ಘಟನೆಗಳು ನಡೆದಿರಬಹುದು. ಯಾವುದಾದ್ರೂ ನೆನಪಾಗ್ತದ ನಿಮಗೆ? ಕಹಿ ಪ್ರಸಂಗಗಳು ಉಂಟು. ಅಂದರೆ ಅದಕ್ಕೆ ಎದುರು ಅರ್ಥಧಾರಿಯೇ ಕಾರಣ ಅಂತಲ್ಲ, ನಾನೇ ಕಾರಣ ಇರ್ಬೋದು. ಸರಿ. ಅಂದರೆ ಒಂದೊಂದು ಕಾಲದಲ್ಲಿ ಆ ರೀತಿ ಬಂದಿದೆ. ಆದರೆ ಸಿಹಿಯಾದಂತಹ ನೆನಪುಗಳೇ ಜಾಸ್ತಿ. ಅದು ಸರಿ. ಹೌದು, ತಾಳಮದ್ದಳೆ. ಒಂದು ಸ್ವಾರಸ್ಯಕರ ಪ್ರಸಂಗಗಳೇನಾದರೂ ನೆನಪಾಗ್ತದ? ಈ ತಾಳಮದ್ದಳೆಯ ವಾಚಿಕದಲ್ಲಿ ಉಂಟಲ್ಲ, ಬಹಳ ಬಹಳ ಇಂಪಾರ್ಟೆಂಟ್ ಅಂತಂದರೆ ಪ್ರತ್ಯುತ್ಪನ್ನ ಮತಿತ್ವ. ಸಂಭಾಷಣೆಗೆ ಅದು ಬಹಳ ಅನಿವಾರ್ಯ, ಬರೀ ಅಗತ್ಯ ಅಲ್ಲ, ಅನಿವಾರ್ಯ. ಪ್ರತ್ಯುತ್ಪನ್ನ ಮತಿತ್ವ ಇಲ್ಲದೆ ತಾಳಮದ್ದಳೆಯ ಅರ್ಥಗಾರಿಕೆ ನಡೀಲಿಕ್ಕಿಲ್ಲ. ನೋಡಿ, ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ. ಶೇಣಿಯವರು ದೊಡ್ಡ ಅರ್ಥಧಾರಿ, ಅವರು ಭೀಷ್ಮನ ಪಾತ್ರದಲ್ಲಿದ್ದರು. ನಾನು ಅಭಿಮನ್ಯುವಿನ ಪಾತ್ರ ಹೇಳಿದ್ದೆ. ನಾನು ಸಣ್ಣ ಅಂತ ಲೆಕ್ಕ, ಸಣ್ಣ ಅಲ್ಲ, ನಾನು ಆವಾಗ ದೊಡ್ಡ ಗುಡ್ಡದಲ್ಲಿ ಅರ್ಥ ಹೇಳ್ತಿದ್ದೆ. ಅಭಿಮನ್ಯುವಿನ ಪಾತ್ರ ಹೇಳಿದೆ. ಹೇಳುವಾಗ ನಾನು ಅವರ ಹತ್ರ ಕೇಳಿದೆ, ಅಜ್ಜ ನೀವು ಇಷ್ಟು ದೊಡ್ಡ ಪರಾಕ್ರಮಿ, ನಾನು ಬರೀ ಸಣ್ಣವ, ಈಗ ನನ್ನನ್ನು ಗೆದ್ದರೆ ನಿಮಗೊಂದು ದೊಡ್ಡ ಗೆಲುವಾದೀತ? ಆಗಲಿಕ್ಕಿಲ್ಲ ಅಂತ ಹೇಳಿದರು. ಈಗ ನನ್ನಲ್ಲಿ ಸೋತರೆ ನಿಮಗೊಂದು ಸೋಲ? ಇಲ್ಲಪ್ಪ. ಹಾಗಾದರೆ ಇವತ್ತೊಮ್ಮೆ ನಿಮಗೆ ಸೋತರೆ ಏನು ಅಲ್ಲ? ಹೌದು, ಅದು ಜನರಿಗೆ ಅದು ಸ್ವಾರಸ್ಯ ಅಂತ ಕಾಣಿಸ್ತದೆ. ಹಾಗೆ ಇಂಥದ್ದೆಲ್ಲ ಅನೇಕ ಘಟನೆಗಳಿವೆ. ಇನ್ನೊಂದು ನಿಮ್ಮ ಕ್ಷೇತ್ರಕ್ಕೆ ಬರುವುದಿದ್ರೆ ಸಾಹಿತ್ಯ. ಮೊದಲಿಂದಲೂ ನಿಮಗೆ ಆಸಕ್ತಿಯ ಕ್ಷೇತ್ರ. ಆದರೆ ಈ ಸಾಹಿತ್ಯದಲ್ಲಿ ಪುಸ್ತಕಗಳನ್ನು ಬರೀಲಿಕ್ಕೆ, ಲೇಖನಗಳನ್ನು ಬರೀಲಿಕ್ಕೆ ತೊಡಗಿಸಿಕೊಂಡದ್ದು ಮತ್ತೆ ಪುನಃ ಆ ದಾರಿಯಲ್ಲಿ ಬಂದದ್ದು ಯಾವಾಗ? ನಾನು ಸಾಹಿತ್ಯವನ್ನು, ಪ್ರತ್ಯೇಕವಾಗಿ ಕಾವ್ಯವನ್ನು ತುಂಬ ಪ್ರೀತಿಸ್ತಾ ಬಂದವನು. ಸಣ್ಣ ಪ್ರಾಯದಲ್ಲಿಯೇ ನಾವೆಲ್ಲ ಚುಟುಕು ಬರೆಯುವುದು. ಈಗಲೂ ಚುಟುಕು ಉಂಟು ನೋಡಿ. ಹೌದು. ಹೋಗುತ್ತಿತ್ತು ಗಾಡಿ, ಹೌದು, ಅದರ ಮೇಲೆ ಕೇಡಿ, ಹಾಯಾಗಿ ಮಲಗಿಕೊಂಡು ಸೇದುತ್ತಿದ್ದ ಬೀಡಿ. ಅಂದರೆ 4 ಪ್ರಾಸ ಬಂದರೆ ಆಯ್ತು. ಆ ರೀತಿಯ ರಚನೆಗಳನ್ನೆಲ್ಲ ಸಣ್ಣಗಿರುವಾಗಲೇ ಮಾಡ್ತಾ ಇದ್ದೆ ನಾನು. ನನ್ನ ಅಣ್ಣನೂ ಬರೀತಾ ಇದ್ದರು, ತುಂಬ ಬರೀತಾ ಇದ್ದರು. ರಾಷ್ಟ್ರಬಂಧು ಪತ್ರಿಕೆಯಲ್ಲಿ 10-12 ವರ್ಷ ಪ್ರಾಯ ಇರುವಾಗ ನಾವು ಬರೆಯುವುದು ಕಾಡಿನ ಬರಹ. ಆಮೇಲೆ ಮತ್ತೆ ನೀವು ವೈದ್ಯಕೀಯಕ್ಕೆ ಬಂದು ಶುರು ಮಾಡಿದ್ಯಾವಾಗ? ಸೈಮಲ್ಟೇನಿಯಸ್ಲಿ, ಜೊತೆಗೆ ಸುಮಾರಾಗಿ ನಿಮ್ಮ ಒಂದು ಕ್ಷೇತ್ರ ಸಾಹಿತ್ಯದಲ್ಲಿ ಇಂಥದ್ದೇ ಅಂತ ಹೇಳಿ ಏನಾದರೂ ಉಂಟಾ? ಸಾಹಿತ್ಯ ಎಂಬುದು ತುಂಬ ವ್ಯಾಪ್ತವಾದದ್ದು, ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಕೆಲವರಿಗೆ ಕೆಲವೊಂದು ಪ್ರಕಾರಗಳಲ್ಲಿ ಹೆಚ್ಚಿನ ಆಸಕ್ತಿ ಇರ್ತದೆ. ನನ್ನದು ಪ್ರೀತಿಯ ಕ್ಷೇತ್ರ ಕಾವ್ಯ. ಆದರೆ ಓದುವಾಗ ಕಾದಂಬರಿ, ಕಥೆಗಳು, ಸಣ್ಣ ಕಥೆಗಳು ಮತ್ತು ವ್ಯಂಗ್ಯ ಬರಹಗಳು, ಇವುಗಳೆಲ್ಲ ನನ್ನ ಆಸಕ್ತಿಯ ಕ್ಷೇತ್ರಗಳು. ನಾವು ಹೇಳ್ತೇವೆ ಅದೊಂದು ವರೇಷಿಯಸ್ ರೀಡರ್ ಅಂತ. ತುಂಬ ಓದುವುದು ನನ್ನ ಹವ್ಯಾಸ ಇತ್ತು. ಈಗ ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನೀವು ಮಾಡಿದ ಕೆಲಸಗಳು ನಿಮ್ಮ ಸಾಹಿತ್ಯಕ್ಕೆ ಏನಾದರೂ ಪ್ರೇರಣೆ ನೀಡಿದ್ದವ? ತುಂಬ ಪ್ರೇರೇಪಣೆಯನ್ನು ಕೊಟ್ಟಿದೆ ನನಗೆ ಸಾಹಿತ್ಯಕ್ಕೆ. ನಾನು ವೈದ್ಯಕೀಯಕ್ಕೆ ಸಂಬಂಧಿಸಿದ ಲೇಖನಗಳನ್ನು ಬರೆದಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಆರೋಗ್ಯ ಗೀತೆ ಅಂತ ಬಹಳ ವಿಶಿಷ್ಟವಾದಂತಹ ಒಂದು ರಚನೆ ಅದು. ಕನ್ನಡಕ್ಕೆ ಅನೇಕರು ಹೇಳಿದ್ದಾರೆ, ಅಮೃತರು ಹೇಳಿದ್ದಾರೆ, ತುಂಬ ಮಂದಿ ಅದನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ಅದರಲ್ಲಿ ಮುಖ್ಯ ಏನು ಅಂತ ಹೇಳಿದರೆ 42 ಕಾಯಿಲೆಗಳ ಬಗ್ಗೆ ಕನ್ನಡದ ಛಂದಸ್ಸಿನಲ್ಲಿ ನಾನು ಕಾವ್ಯ ರಚನೆ ಮಾಡಿದ್ದೇನೆ. ನನ್ನ ಹತ್ರ ಪುಸ್ತಕ ಇತ್ತು, ಓದುವುದಿತ್ತು ಎಲ್ಲ ಒಂದೊಂದು. ಅದಕ್ಕೆ ಡಾಕ್ಟರ್ BM ಹೆಗ್ಡೆಯವರು ಒಂದು ಫೋರ್ವರ್ಡ್ ಬರೆದರು. ಮುನ್ನುಡಿ. ನಮ್ಮ ಡಾಕ್ಟರ್ PS ಶಂಕರ್ ಪ್ರತಿಷ್ಠಾನದ ಪ್ರಶಸ್ತಿಯು ಬಂತು.
ಆಮೇಲೆ ಆರೋಗ್ಯ ಸಂವಿಧಾನ ಅಂತ ಬರೆದಿದ್ದೇನೆ, ರೋಗ ನಿದಾನ ಸರಳ ವಿಧಾನ ಅಂತ ಬರೆದಿದ್ದೇನೆ, ಬಿಡಿ ಲೇಖನಗಳನ್ನು 106 ಬರೆದಿದ್ದೇನೆ. ಯಕ್ಷಗಾನಕ್ಕೆ ಸಂಬಂಧಿಸಿಯೂ ನಾನು ಕೃತಿಗಳನ್ನು ಬರೆದಿದ್ದೇನೆ. ಅರ್ಥಾಯನ ಅಂತ ಬರೆದಿದ್ದೇನೆ, ಸಂವಾದ ಭೂಮಿಕೆ ಅಂತ ಬರೆದಿದ್ದೇನೆ. ಸರಿ, ಇದಕ್ಕೆ ನಿಮಗೆ ಒಂದು ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂದಿದೆ ಅಂತ ಅನಿಸ್ತದೆ, ಅರ್ಥಾಯಣಕ್ಕೆ. ಹೌದು. ನಿಮಗೆ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯದ್ದು ಪುಸ್ತಕ ಪ್ರಶಸ್ತಿ ಕೂಡ ಬಂದಿದೆ. ಇದಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ಸೇವೆಗೆ ಯಾವ್ಯಾವ ಕೆಲವು ಪುರಸ್ಕಾರಗಳು ಬಂದದ್ದು ನೆನಪಾಗ್ತದ? ನನಗೆ ದೊಡ್ಡ ಪುರಸ್ಕಾರಗಳೇನು ಸಾಹಿತ್ಯ ಕ್ಷೇತ್ರದಲ್ಲಿ ಬರಲಿಲ್ಲ ನಿಜವಾಗಿ. ಆದರೆ ಮತ್ತೊಮ್ಮೆ ಹೇಳುತ್ತೇನೆ, ಆರೋಗ್ಯ ಗೀತೆಗೆ ಅಂತಹ ಪುರಸ್ಕಾರ ಬರಬೇಕಾಗಿತ್ತು. ಆದರೆ ನಮ್ಮಲ್ಲಿ ಸಹೃದಯತೆ ಇಲ್ಲಲ್ಲ, ಬಿಡಿ. ಬೇರೆ ಆಳ್ವಾಸ್ ನುಡಿಸಿರಿಯಲ್ಲಿ ನನಗೆ ದೊಡ್ಡ ಗೌರವ ಕೊಟ್ಟಿದ್ದಾರೆ. ಆಮೇಲೆ ಕರ್ನಾಟಕ ರಾಜ್ಯ ಮಟ್ಟದ ಸಾಹಿತ್ಯ ಪ್ರಶಸ್ತಿ ನನಗೆ ಬಂದಿದೆ. ಕಾಸರಗೋಡು ಅದಕ್ಕೊಂದು ಹೆಸರುಂಟು, ಆ ಪ್ರಶಸ್ತಿ ಬಂದಿದೆ. ಮತ್ತು ಕೆಲವು ಸ್ಥಾನೀಯ ಪ್ರಶಸ್ತಿಗಳು ಬೇಕಾದಷ್ಟು. ಹೌದು. ಇದರ ಮಧ್ಯೆ ನಿಮ್ಮ ಕಾಸರಗೋಡಿನ ಕನ್ನಡ ಹೋರಾಟದಲ್ಲಿ ನೀವು ತೊಡಗಿಸಿಕೊಂಡದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ. ಹೋರಾಟಕ್ಕೆ 2 ಮುಖ. ಕಾಸರಗೋಡು 1956ರಲ್ಲಿ ಕೇರಳ ಸೇರಿತು. ಅದನ್ನು ಪುನಃ ಭೌಗೋಳಿಕವಾಗಿ ಕರ್ನಾಟಕಕ್ಕೆ ಸೇರಿಸಬೇಕು ಎನ್ನುವುದು ನಮ್ಮ ಮೂಲ ಉದ್ದೇಶ. ಹೌದು. ಅದಕ್ಕೆ ಬೇಕಾಗಿ ಮಹಾಜನ ವರದಿಯ ಅನುಷ್ಠಾನಕ್ಕೆ ತರಬೇಕು. ಈ ರೀತಿ ಬೇರೆ ಬೇರೆ ರೀತಿಯ ಒತ್ತಡಗಳನ್ನು, ಮನವಿಗಳನ್ನು, ಆಗ್ರಹಗಳನ್ನು ನಾವು ಹೇಳುತ್ತಾ ಬಂದಿದ್ದೇವೆ. ಅದು ಒಂದು ಚರಿತ್ರೆ. ಅದಕ್ಕಿಂತ ಅಥವಾ ಅಷ್ಟೇ ಮುಖ್ಯವಾದ ಮತ್ತೊಂದು, ಈ ಕನ್ನಡ ಸಂಸ್ಕೃತಿಯನ್ನು ಜೀವಂತವಾಗಿ ಇಲ್ಲಿ ಉಳಿಸುವುದು ಹೇಗೆ ಎನ್ನುವುದು ಆಂತರಂಗಿಕವಾದ ಮತ್ತೊಂದು ಬಹಳ ಮುಖ್ಯವಾದ ಹೋರಾಟ. ಇದನ್ನು ಯಾರು ಗಮನಿಸುವುದಿಲ್ಲ. ಅದಕ್ಕಾಗಿಯೇ ನಾವು ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘವನ್ನು ಸ್ಥಾಪನೆ ಮಾಡಿದ್ದು. ಈಗ ನಾನು ಕರ್ನಾಟಕದೊಂದಿಗೆ ಕಾಸರಗೋಡಿನ ವಿಲೀನೀಕರಣ ಅಂತ ಒಂದು ಸೂತ್ರವನ್ನೇ ಮಂಡಿಸಿದ್ದೇನೆ. ಮಾನ್ಯ ಡಾ ಪುರುಷೋತ್ತಮ ಬಿಳಿಮಲೆಯವರು ಬಹಳ ಅಪ್ರಿಷಿಯೇಟ್ ಮಾಡಿದರು. ಮೊನ್ನೆ ಭಾಷಣದಲ್ಲಿ ಹೇಳಿದರು, ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಕಾಸರಗೋಡಿನ ಸಮಸ್ಯೆ ಉಂಟಲ್ಲ, ಯಾವ ರೀತಿಯಲ್ಲಿ ಹೋರಾಟವನ್ನು ಮುನ್ನಡೆಸಬೇಕು, ಯಾವ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಪರಿಹರಿಸಬೇಕು. ಯಾವಾಗಲೂ ನಾನು ಒಂದು ಸಮಸ್ಯೆಯನ್ನು ಒಬ್ಬ ಡಾಕ್ಟರಾಗಿ ನೋಡೋದು. ನಾನು ಒಂದು ರೋಗಕ್ಕೆ ಏನು ಔಷಧಿ ಅಲ್ವಾ, ಇದನ್ನೊಂದು ರೋಗ ಅಂತ ತಿಳಿಯುವ. ನಮ್ಮ ಕಾಸರಗೋಡಿನ ಕನ್ನಡಿಗರಿಗೆ ಬಂದಂತಹ ಈ ದುರ್ದಶೆ ಉಂಟಲ್ಲ, ಅದನ್ನೊಂದು ರೋಗ ಅಂತ ಭಾವಿಸ. ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡಿದರೆ ರ್ಯಾಡಿಕಲ್ ಕ್ಯೂರ್ ಭಾಳ ಮುಖ್ಯ. ಸಾಧ್ಯ ಇದ್ದರೆ ನಾವು ಅದನ್ನು ಮಾಡಬೇಕು. ತುಂಬ ಉಂಟು ಮಾತಾಡೋದಿಲ್ಲ. ರ್ಯಾಡಿಕಲ್ ಕ್ಯೂರ್ ನಿಮಗೆ ಆಗುವುದಿಲ್ವಾ? ಪ್ಯಾಲಿಯೇಟಿವ್ ಕ್ಯೂರ್, ಸಾಂತ್ವನ ಹೇಗೆ ಸಹಿಸುವುದು ಅನ್ನೋದು, ಅದು ಎರಡನ್ನೂ ಒಬ್ಬ ವೈದ್ಯನಾದವನು ಹೇಗೆ ಮಾಡ್ತಾನೋ ಹಾಗೆ ಕಾಸರಗೋಡಿನ ಸಮಸ್ಯೆಯ ಬಗ್ಗೆ ನೀವು ಚಿಂತಿಸಬೇಕು. ಮತ್ತು ಯಾವ ಚಿಂತನಾದರೂ, ನಾನು ಹೇಳೋದು, ಸುಮ್ಮನೆ ಬರೆದು ಪ್ರಯೋಜನ ಇಲ್ಲ. 10 ಹೇಳುವುದಕ್ಕಿಂತ 1-2 ಕ್ರಿಯಾತ್ಮಕವಾಗಿ ನೀವು ಮಾಡಿ. ಈಗ ಕನ್ನಡಿಯಲ್ಲಿ ಕನ್ನಡಿಗ ಅಂತ ನಾನು ಮಾಡಿ ತೋರಿಸಿದೆ. ಮಾಡಿ, ಈಗ ನಾನೇ ಒಂದು ಬ್ರಹ್ಮಾಂಡ ಏನೂ ಅಲ್ಲ. ಉಳಿದವರು ಎಷ್ಟು ಮಾತಾಡ್ತಾರೆ, ಆದರೆ ಅಷ್ಟೇ ಸಾಕಾಗುವುದಿಲ್ಲ ಅಂತ ಹೇಳೋದು ನಾನು. ಸರಿ, ಈಗ 85ರ ಹರೆಯ ಮುಂದೆ ನಿಂತು ಹಿಂದೆ ನೋಡುವಾಗ ನಾನು ಹೀಗೆ ಮಾಡಬಹುದಿತ್ತು ಹೆಚ್ಚು, ಅಥವಾ ಹೀಗೆ ಬದಲಾಗಬಹುದಿತ್ತು, ಅಥವಾ ಹೀಗೆ ಮಾಡಿದರೆ ಇನ್ನೇನಾದರೂ ಆಗಬಹುದಿತ್ತು ಅಂತ ಅನಿಸ್ತದ ಹೇಗೆ? ಖಂಡಿತ ಎಷ್ಟೋ ಬಾರಿ ನನಗೆ ಹಾಗೆ ಅನಿಸಿದ್ದುಂಟು. ಈಗ ಸಣ್ಣ ಒಂದು ವಿಷಯ ಅಂದರೆ, ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದಿತ್ತು. ಆದರೆ ಪೋಸ್ಟ್ ಗ್ರ್ಯಾಜುಯೇಷನ್ ನಾನು ಮಾಡ್ತಿದ್ದರೆ ಈ ಯಾವುದೂ ನಡೆಯುತ್ತಿರಲಿಲ್ಲ. ನಾನೊಬ್ಬ ಪಕ್ಕಾ ವೈದ್ಯ, ಡಾಕ್ಟರ್ ಆಗ್ತಿದ್ದೆ. ಇಂಥದ್ದು ಸುಮಾರು ಉಂಟು. ನನಗೆ ಕೌಟುಂಬಿಕವಾದ ಕೆಲವು ನೋವುಗಳು ಉಂಟು. ಅದಕ್ಕೆ ನಾನೇ ಸಮಾಧಾನ ಹೇಳೋದು. ಎಷ್ಟು ಚಂದ ಹೇಳಿದ್ರು ನೋಡಿ, ಅದು ಪ್ರಕೃತಿ ಸಹಜವಾಗಿ ಬಂತು. ಹಾಗಾಗಿ ನಾನು ಅದನ್ನು ಲಾಭ ನಷ್ಟದ ದೃಷ್ಟಿಯಲ್ಲಿ ಪರಿಗಣಿಸುವುದಿಲ್ಲ. ಸಮಚಿತ್ತದಿಂದ ನಾನು ಸ್ವೀಕರಿಸ್ತೇನೆ. ಯಾಕಂದರೆ ಈಗ ನಾವು ಇಷ್ಟೆಲ್ಲ ಮಾಡಿದ್ದು ಯಾರಿಂದ? ಸೋತದ್ದು ನಾವೇ, ಗೆಲುವು ನಮ್ಮದೇ. ಹಾಗಾಗಿ ಸೋಲು ಗೆಲುವುಗಳ ನಡುವೆ ಭೇದ ಇಲ್ಲ ಅಂತ ನನಗನಿಸು. ಸಾಮಾನ್ಯವಾಗಿ ಹೇಳುದಿದ್ರೆ ಒಬ್ಬ ವೈದ್ಯನಿಗೆ ಅಥವಾ ಒಬ್ಬ ಲಾಯರಿಗೆ ಅಂತ ಹೇಳಿದರೆ ಒಂದು ನಿವೃತ್ತಿ ಅಂತ ಇರುವುದಿಲ್ಲ. ತಾವೇ ಪ್ರವೃತ್ತಿಯಿಂದ ಬಿಡಿಸಿಕೊಳ್ಳುವುದೇ ನಿವೃತ್ತಿ. ನೀವು
ಇತ್ತೀಚಿನ ದಿನಗಳಲ್ಲಿ ನಿಮ್ಮ ವೈದ್ಯಕೀಯ ಕ್ಷೇತ್ರದಿಂದ ಸ್ವಲ್ಪ ದೂರ ಸರಿದಿದ್ದೀರಾ, ಹೇಗೆ? ನಾನು ವೈದ್ಯಕೀಯದಲ್ಲಿ ಸಕ್ರಿಯವಾಗಿ ಇಲ್ಲ. ಆದರೆ ಈಗಲೂ ಒಂದು ದಿವಸಕ್ಕೆ 2 ಜನ 3 ಜನ ಫೋನಿನಲ್ಲಿ ನನ್ನನ್ನು ಸಂಪರ್ಕಿಸ್ತಾರೆ. ಆ ರೀತಿಯಲ್ಲಿ ಅದು ಮುಂದುವರೆದಿದೆ. ಈಗ ನಿಮ್ಮ ವಾಸಸ್ಥಾನ, ಮನೆ ಎಲ್ಲಿ, ಮತ್ತು ಈಗ ನೀವು ಏನು ಕೆಲಸ ಮಾಡೋದು? ಈಗ ನಾನು ನನ್ನ ತಮ್ಮನ ಮನೆಯಲ್ಲಿರುವುದು. ನಾವು ಒಟ್ಟಿಗೆ ಇರೋದು. ಗುಡ್ಡಡ್ಕ ಅಂದರೆ ಕಾವಿಗೆ ಹತ್ತಿರ, ಕನಕಮಂಜಲಿಗೆ ಹತ್ತಿರ. ನಮ್ಮ ಕಲಾಮಂದಿರ, ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘ ಮತ್ತು ಕೀರಿಕಾಡು ಸ್ಮಾರಕ ಅಧ್ಯಯನ ಕೇಂದ್ರ, ಅದರ ಸಂಪೂರ್ಣ ಜವಾಬ್ದಾರಿ ನಾನು ತಗೊಂಡೆ. ಈಗ 3-4 ವರ್ಷದಿಂದ ನಾನೇ ಅದನ್ನು ಮಾಡುತ್ತಾ ಬಂದೆ. ಇನ್ನೀಗ ಯಾರು ಮಾಡ್ತಾರೆ ಅಂತ ನಾನು ನೋಡುವುದು. ನನ್ನ ಅಣ್ಣನ ಮಕ್ಕಳಿದ್ದಾರೆ, ಅವರು ಮುಂದೆ ಬಂದಾರು ಮಾಡ್ಯಾರು, ಖಂಡಿತ ಮಾಡಬೇಕು ಅಂತ ನಮಗೆ ಹಾಗೆ. ಒಳ್ಳೆಯದು ಡಾಕ್ಟರ್ ರಮಾನಂದ ಬನಾರಿ ಅವರೇ. ಮುಖ್ಯವಾಗಿ ನಿಮ್ಮ 85 ವರ್ಷದ ಜೀವನದ ಬೇರೆ ಬೇರೆ ಘಟ್ಟಗಳನ್ನು ನಮ್ಮ ಜೊತೆ ಸೂಕ್ಷ್ಮವಾಗಿ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಿಮಗೂ ನಾನು ಧನ್ಯವಾದ ಹೇಳಬೇಕು. ಇಷ್ಟು ಎಕ್ಸಾಸ್ಟಿವ್ ಆಗಿ, ಇಷ್ಟು ಮೌಲಿಕವಾದಂಥ ರೀತಿಯ ಮಾತುಗಾರಿಕೆಯನ್ನು ಸಂದರ್ಶನ ರೂಪದಲ್ಲಿ ನೀವು ನೀಡಿದ್ದೀರಲ್ಲ, ಅದಕ್ಕೊಂದು ನಮಸ್ಕಾರ.